ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಮೆಝಾನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಏನು ಜಾಬ್ ಆಗಿರುತ್ತೆ, ಯಾರು ಅಪ್ಲೈ ಮಾಡ್ಬೋದು ಮತ್ತು ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲದನ್ನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು, ಗೌರ್ನಮೆಂಟ್ ಜಾಬ್ಗಳು, ಗೌರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಇದು ಬಂದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಜಾಬ್. ಇದು ಬಂದು ಅಮೆಝಾನ್ ಅವರು ಹೈರ್ ಮಾಡ್ತಾ ಇರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದ್ರ ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅಂದರೆ ನೀವು ಏನು ವರ್ಕ್ ಮಾಡಬೇಕಿರುತ್ತೆ, ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೆಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕಿರುತ್ತೆ ಅಂದರೆ, ಈ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಇದಲ್ಲ, ಇವರು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಕಸ್ಟಮರ್ಸ್ ಕ್ವೆರೀಸ್. ಅಂದರೆ ಕಸ್ಟಮರ್ಸ್ದು ಏನೇ ಕ್ವೆರೀಸ್ ಇರಲಿ, ನಿಮಗೆ ಸ್ವಲ್ಪ ಟಿಕೆಟ್ಗಳನ್ನ ಕೊಡ್ತಾರೆ, ಅದನ್ನ ರಿಸಾಲ್ವ್ ಮಾಡೋದಿರುತ್ತೆ. ಈಗ ಯಾರು ಒಬ್ಬ ಕಸ್ಟಮರ್ ಏನಾದ್ರು ಪ್ರಾಡಕ್ಟು ಇನ್ನೂ ನನಗೆ ಡೆಲಿವರ್ ಆಗಿಲ್ಲ, ಏನಾದ್ರು ಪ್ರಾಬ್ಲಮ್ ಇದೆ, ಈ ಥರ ಎಲ್ಲ ಮೇಲ್ ಅಥವಾ ಏನಾದ್ರು ಕ್ವೆರೀಸ್ನ ರೈಸ್ ಮಾಡಿರ್ತಾರೆ, ಅದನ್ನ ನೀವು ರಿಸಾಲ್ವ್ ಮಾಡೋದಿರುತ್ತೆ. ಅದ್ರ ಜೊತೆಗೆ ಇನ್ನೂ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ನೋಡೋದಾದರೆ, ಕಸ್ಟಮರ್ಸು, ಡ್ರೈವರ್ಸು, ಶಿಪ್ಪರ್ಸು, ಡೆಲಿವರಿ ಸರ್ವಿಸ್ ಪಾರ್ಟ್ನರ್ಸು ಇವರಿಗೆಲ್ಲ ಸಪೋರ್ಟ್ ಮಾಡೋದಾಗಿರ್ಬೋದು. ಇನ್ನು ಅಮೆಝಾನ್ ವೆಬ್ಸೈಟ್ಸ್, ಪ್ರೈಮ್ ಸರ್ವಿಸಸ್ಸು ಅಥವಾ ಡಿಜಿಟಲ್ ಡಿವೈಸಸ್ ಇರುತ್ತಲ್ಲ, ಎಕೋ, ಕಿಂಡಲ್, ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನ ರಿಸಾಲ್ವ್ ಮಾಡೋದಾಗಿರ್ಬೋದು. ಇನ್ನು ಕಸ್ಟಮರ್ ಎಕ್ಸ್ಪೀರಿಯೆನ್ಸು, ಡೆಲಿವರಿ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದ್ರ ಬಗ್ಗೆ ರಿಸಾಲ್ವ್ ಮಾಡೋದಾಗಿರ್ಬೋದು. ಇದೆಲ್ಲ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಇದರಲ್ಲಿ ನಿಮಗೆ ಒಂದು ಗ್ರೋತ್ ಆಪರ್ಚುನಿಟಿ ಸಿಗುತ್ತೆ. ಇಲ್ಲಿ ಡಿಫ್ರೆಂಟ್ ಶಿಫ್ಟ್ಗಳಲ್ಲಿ ನೀವು ವರ್ಕ್ ಮಾಡ್ಬೋದು. ಲೈಕ್ 1 AM ಶಿಫ್ಟು, 3 AM ಶಿಫ್ಟು, 9 PM ಶಿಫ್ಟು, 11 PM ಶಿಫ್ಟ್, ಈ ಥರ ಎಲ್ಲ ಇರುತ್ತೆ. ಇದರಲ್ಲಿ ನೀವು ಯಾವುದ್ರಲ್ಲಾದ್ರೂ ವರ್ಕ್ ಮಾಡ್ಬೋದು. ಇನ್ನು ನಿಮಗೆ ಇದನ್ನ ಟ್ರೈನಿಂಗ್ ಕೊಡ್ತಾರೆ. ಇನ್ನು ನಿಮಗೆ ಒಂದು ಕಂಪ್ಯೂಟರ್ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತು ಒಂದು ಮೈಕ್ರೋಫೋನ್ ಹೆಡ್ಸೆಟ್ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅದರಲ್ಲಿ ನೀವು ವರ್ಕ್ ಮಾಡೋದಿರುತ್ತೆ. ಲೈಕ್ ನಿಮಗೆ ಜಸ್ಟ್ ಒಂದು ಡೆಸ್ಕು, ಚೇರು, ನೀವು ನೀಟಾಗಿ ಒಂದು ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಅಷ್ಟಿದ್ರೆ ಸಾಕು. ಇನ್ನು ಲ್ಯಾಪ್ಟಾಪ್ ಮತ್ತು ಹೆಡ್ಸೆಟ್ನ ಅವರೇ ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಮದು ಬ್ರಾಡ್ಬ್ಯಾಂಡ್ ಅಂದರೆ ಕನೆಕ್ಷನ್ ಇದ್ದರೆ, ಲೈಕ್ ವೈಫೈ ಕನೆಕ್ಷನ್ ಇದ್ದರೆ ಅದಕ್ಕೆ ನೀವೇನಾದ್ರು ರೀಚಾರ್ಜ್ ಮಾಡಿದರೆ ಅದನ್ನ ರೀಫಂಡ್ ಕೂಡ ಮಾಡ್ತಾರೆ. ಸೊ ಲೈಕ್ ಬೇಸಿಕಲಿ ಹೇಳಬೇಕು ಅಂದರೆ ಕಂಪ್ಯೂಟರ್, ಹೆಡ್ಸೆಟ್ ಮತ್ತು ವೈಫೈ ಫ್ರೀಯಾಗಿ ನಿಮಗೆ ಕೆಲಸ ಮಾಡೋಕ್ಕೆ ಕೊಡ್ತಾರೆ. ಇಲ್ಲಿ ಯಾವುದೇ ಥರದ ಲೈಕ್ ಸ್ಕ್ರಿಪ್ಟು, ನೀವೇನಾದ್ರು ಒಂದು ಕಸ್ಟಮರ್ ಕ್ವೈರೀಸ್ ಇದ್ದರೆ ಇದನ್ನೇ ಹೇಳಬೇಕು ಆ ಥರ ಏನಿಲ್ಲ. ಲೈಕ್ ನಿಮ್ಮ ಓನ್ ನಾಲೆಡ್ಜಲ್ಲಿ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು ಆ ರೀತಿ ನೀವು ರಿಸಾಲ್ವ್ನ ಮಾಡ್ಬೋದು. ಇನ್ನು ನಿಮಗೆ ಇದರಲ್ಲಿ ವರ್ಕ್ ಮಾಡೋದಿದ್ದರೆ ನಿಮಗೆ ಅಮೆಝಾನಲ್ಲಿ ಸ್ವಲ್ಪ ಕೂಪನ್ಸ್ ಇರ್ಬೋದು, ಇನ್ನು ಬೇರೆ ಥರ ಪರ್ಕ್ಸ್ಗಳೆಲ್ಲ ಸಿಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಜಾಯಿನ್ ಅಮೆಝಾನ್ ನೌ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಜಾಬ್ಗಳು ಯಾವ್ದು ಓಪನಿಂಗ್ಸ್ ಇದೆ ಅದನ್ನ ತೋರಿಸುತ್ತೆ. ಇಲ್ಲಿ ನಾನು ಈಗ ಕರ್ನಾಟಕ ಅಂತ ಕೊಟ್ಟಿದ್ದೀನಿ, ಏಕೆಂದರೆ ಕರ್ನಾಟಕದವರು ಯಾವ್ದ್ಯಾವ್ದಕ್ಕೆ ಅಪ್ಲೈ ಮಾಡ್ಬೋದು ಅದನ್ನ ಇಲ್ಲಿ ತೋರಿಸುತ್ತೆ. ಇವೆಲ್ಲದೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ಗಳೇ, ಬಟ್ ಡಿಫ್ರೆಂಟ್ ಲೊಕೇಶನ್ಲಿರುತ್ತೆ. ಬಟ್ ನೀವು ಈಗ ಎಕ್ಸಾಂಪಲ್ ಇಲ್ಲಿದೆ ಡೆಲ್ಲಿ ಅಂತ, ಬಟ್ ಆದರೆ ನೀವು ಕರ್ನಾಟಕದಿಂದಲೂ ಇದನ್ನ ವರ್ಕ್ ಮಾಡ್ಬೋದಲ್ವಾ. ಸೊ ಆ ರೀತಿ ನೀವು ಇದನ್ನ ಕರ್ನಾಟಕದಿಂದಲೂ ವರ್ಕ್ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲಿ ಬೇಕಾದರೂ ಮಾಡ್ಬೋದು. ಇವರು ಡಿಫ್ರೆಂಟ್ ಲೊಕೇಶನ್ ಅಂತ ತೋರಿಸ್ತಿರ್ತಾರೆ ಅಷ್ಟೇ. ಇಲ್ಲಿ ನೀವು ನೋಡೋದಾದರೆ ಇವು ಎಲ್ಲ ಸೀಸ್ನಲ್ ಜಾಬ್ಸ್, ಅಂದರೆ ಯಾವಾಗಲೂ ಹೈರ್ ಮಾಡಲ್ಲ, ಸ್ವಲ್ಪ ಒಂದೊಂದು ಸಲ ಹೈರ್ ಮಾಡ್ತಾರೆ ಆ ರೀತಿ. ಇನ್ನು ಡ್ಯೂರೇಷನ್ ಫಿಕ್ಸ್ಡ್ ಟರ್ಮ್. ಇನ್ನು ರಿಮೋಟ್ ವರ್ಕ್ ಅಡ್ರೆಸ್, ರಿಮೋಟ್ ಲೊಕೇಶನ್, ಅಂದರೆ ನೀವು ಎಲ್ಲಿಂದ ಬೇಕಾದರೂ ಇಂಡಿಯಾದಲ್ಲಿ ವರ್ಕ್ ಮಾಡ್ಬೋದು. ಜಾಬ್ ಡಿಸ್ಕ್ರಿಪ್ಷನ್, ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲು. ಇನ್ನು ಜಾಬ್ ಟೈಪ್ ನೋಡೋದಾದರೆ ಸೀಸ್ನಲ್ ಅಥವಾ ಫುಲ್ ಟೈಮ್ ಅಂದರೆ ಲೈಕ್ ನೀವು ಪಾರ್ಟ್ ಟೈಮ್ ಆಗಾರು ಮಾಡ್ಬೋದು, ಫುಲ್ ಟೈಮ್ ಆಗಾರು ಮಾಡ್ಬೋದು. ಇನ್ನು ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಇನ್ ಡೆಲ್ಲಿ ಅಂತ ಕೊಟ್ಟಿದ್ದಾರೆ, ಬಟ್ ನೀವು ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮ್ಮ ವರ್ಕ್ ಏನಿರುತ್ತೆ ಅಂತ ಅಂದರೆ, ಈಗ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಡೆಲಿವರಿ ಪಾರ್ಟ್ನರ್ಸ್ ಅಥವಾ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ, ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿರೋದು, ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ರಿಸಾಲ್ವ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ನೀವು ಫೋನ್ ಥ್ರೂ ಅಥವಾ ಚಾಟ್ ಥ್ರೂ ಅಥವಾ ಇಮೇಲ್ ಥ್ರೂ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಅವ್ರಿಗೆ ಪ್ರಾಬ್ಲಮ್ನ ಅಥವಾ ಏನು ಕ್ವೈರೀಸ್ ಇರುತ್ತೆ ಅದನ್ನ ಸಾಲ್ವ್ ಮಾಡೋದಾಗಿರುತ್ತೆ. ಇನ್ನು ನೀವು ಎಷ್ಟು ವರ್ಕ್ ಮಾಡಬೇಕು ಅಂದರೆ, ವಾರಕ್ಕೆ ಮಿನಿಮಮ್ 40 hours ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನು ಕೆಲಸ ಬಂದು 6 AM ಇಂದ 11 AM ಈ ಗ್ಯಾಪಲ್ಲಿ ಯಾವುದಾದ್ರು ನಿಮಗೆ ಟೈಮ್ನ ಕೊಡ್ತಾರೆ. ಅಂದರೆ ಫುಲ್ ನೀವು 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಏನು ವರ್ಕ್ ಇರಲ್ಲ. ಲೈಕ್ ಮಿನಿಮಮ್ 8 ಗಂಟೆ ಅಥವಾ 7 ಗಂಟೆ ಈ ರೀತಿ ವರ್ಕ್ ಇರುತ್ತೆ. ಅದು ಶಿಫ್ಟು ಅವರು ಹೇಳ್ತಾರೆ, ಅವರಿಗೆ ಕ್ವೇರೀಸ್ ಹೆಂಗೆ ಬರುತ್ತೆ ಅದರ ಮೇಲೆ ನಿಮಗೆ ಶಿಫ್ಟ್ನ ಅಲೋಕೇಟ್ ಮಾಡ್ತಾರೆ. ಇನ್ನು ನಿಮಗೆ ಏನೇನು ಸ್ಟ್ರೆಂತ್ಸ್ ಇರಬೇಕು ಅಂದರೆ, ಹಾರ್ಡ್ ವರ್ಕಿಂಗ್ ಆಗಿರಬೇಕು. ಏನಾದ್ರು ಒಂದು ಕ್ವೇರಿ ಬಂದರೆ ಅದನ್ನ ಡೀಟೈಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವರಿಗೆ ರಿಸಾಲ್ವ್ ಮಾಡೋದಾಗಿರ್ಬೋದು. ಇನ್ನು
ಕಸ್ಟಮರ್ಸ್ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡೋದಾಗಿರ್ಬೋದು, ಇನ್ನು ಕ್ವಿಕ್ಕಾಗಿ ಲರ್ನಿಂಗ್ ಮಾಡ್ಕೊಳೋದು, ಮಲ್ಟಿ ಟಾಸ್ಕಿಂಗ್ ಮಾಡೋದು ಎಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂದರೆ, ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗುತ್ತೆ, ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ, ಪೆನ್ಷನ್ದು ಲೈಕ್ PF ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಅದಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಇಂಟರ್ನೆಟ್ ಅಲವೆನ್ಸ್ ಅಂದರೆ ನಿಮಗೆ ಹೇಳಿದ್ನಲ್ಲ ಆಗಲೇ, ಫ್ರೀ ವೈಫೈ ಅಂದರೆ ನೀವು ವೈಫೈ ನೀವು ಹಾಕ್ಸ್ಬೇಕು, ಆಮೇಲೆ ಅದನ್ನ ರಿಯಂಬರ್ಸ್ ಮಾಡ್ತಾರೆ. ಇನ್ನು ನಿಮಗೆ ಅಮೆಝಾನ್ ಪ್ರಾಡಕ್ಟ್ಸ್ಗಳಿಗೆ ಕೂಪನ್ಸ್ ಆಗಿರ್ಬೋದು, ಇನ್ನೇನಾದರೂ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳಕ್ಕೆ ಅವ್ರೇನೋ ಟ್ರೈನಿಂಗ್ ಕೊಡ್ತಿದ್ರೆ ಅದನ್ನೂ ಎಲ್ಲ ಯೂಸ್ ಮಾಡಿಕೊಂಡು ನೀವು ಸ್ಕಿಲ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಇನ್ನೂ ಹೈಯರ್ ಪೋಸ್ಟ್ಗಳಿಗೆ ಹೋಗ್ಬೋದು. ಇನ್ನು ಏನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡಿದ್ರೆ ಮಿನಿಮಮ್ 18 ಏಜ್ ಆಗಿರಬೇಕು. ಇನ್ನು ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ರೈಟ್ಸ್ ಇರಬೇಕು. ಇನ್ನು ಇಂಗ್ಲೀಷಲ್ಲಿ ಮಾತಾಡೋದಾಗಿರ್ಬೋದು, ಓದೋಕ್ಕೆ ಬರೆಯೋಕ್ಕೆಲ್ಲ ಬರಬೇಕು. ಇನ್ನು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಸ್ವಲ್ಪ. ಇನ್ನು ಮಂಡೇ ಟು ಸಂಡೇ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ವರ್ಕ್ ಮಾಡೋಂಗಿರಬೇಕು. ಅಂದರೆ 6 to 11 AM ಇರುತ್ತೆ, ನೈಟ್ ಶಿಫ್ಟ್ ಎಲ್ಲ ಇರೋಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆಯಲ್ಲಿ ಯಾವ್ದಾದ್ರು ಒಂದು ನಿಮಗೆ ಶಿಫ್ಟ್ನ ಕೊಡ್ತಾರೆ. ಇನ್ನು ನಿಮಗೆ ಮಿನಿಮಮ್ 100 MB ಡೌನ್ಲೋಡ್ ಸ್ಪೀಡು, 10 MB ಅಪ್ಲೋಡ್ ಸ್ಪೀಡ್ ಇಂಟರ್ನೆಟ್ ಇರಬೇಕು. ಹಾಗಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ಸ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್, ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದರೂ ಕೂಡ ನಿಮಗೆ ಸಿಗುತ್ತೆ. ಈ ಅಪ್ಲಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಾದ್ಮೇಲೆ ಒಂದು ಅಸೆಸ್ಮೆಂಟ್ ಇರುತ್ತೆ, ಅಂದರೆ ಟೆಸ್ಟು. ಆ ಟೆಸ್ಟೆಲ್ಲ ಆದಮೇಲೆ ನಿಮಗೆ ಡೈರೆಕ್ಟ್ ನೀವು ಪಾಸ್ ಆದರೆ ಕೆಲ್ಸಕ್ಕೆ ತಗೊತಾರೆ, ಒಂದು ಓರಿಯೆಂಟೇಷನ್ ಕೊಡ್ತಾರೆ, ಆಮೇಲೆ ನೀವು ವರ್ಕ್ನ ಶುರು ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕೇಳುತ್ತೆ, ಇದನ್ನೆಲ್ಲ ಓದ್ಕೊಳ್ಳಿ ಒಂದ್ಸಲ. ಅದಾದಮೇಲೆ ಐ ಅಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಆಗ ಫಸ್ಟು ಲಾಗಿನ್ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅದನ್ನ ಕೊಟ್ಟು ಲಾಗಿನ್ ಆಗಿ. ಇನ್ನೂ ಅಕೌಂಟ್ನೇ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಪ್ರಿಫರ್ಡ್ ಲ್ಯಾಂಗ್ವೇಜು, ಇದನ್ನೆಲ್ಲ ಕೊಟ್ಬಿಟ್ಟು ನಿಮ್ಮದೇ ಒಂದು ಪಿನ್ ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿರುತ್ತೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಆ ಅಪ್ಲಿಕೇಶನ್ ಫಾರ್ಮ್ನೆಲ್ಲ ಫಿಲ್ ಮಾಡಾದಮೇಲೆ ಲಾಸ್ಟಲ್ಲಿ ಒಂದು ಆನ್ಲೈನ್ ಟೆಸ್ಟ್ ಕೊಡ್ತಾರೆ. ಆನ್ಲೈನ್ ಟೆಸ್ಟಲ್ಲಿ ಲೈಕ್ MCQ ಕ್ವಶನ್ಸ್ ಆ ಥರ ಇರುತ್ತೆ. ಅದನ್ನೆಲ್ಲ ನೀವು ಬರೆದ್ಬಿಟ್ಟು ಪಾಸ್ ಆದರೆ ನೀವು ನಿಮಗೆ ಜಾಬ್ನ ಕೊಡ್ತಾರೆ. ಸೊ ಯಾರೆಲ್ಲ ಈ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಜಾಬಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಕೂಡ ಈಗ ಮನೆಯಲ್ಲೇ ಕೂತಿದ್ರೆ ಲೈಕ್ ಮನೆಯಿಂದಲೇ ವರ್ಕ್ ಮಾಡೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ. ಇನ್ನು ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಈಗ ಎಂಡ್ ಆಫ್ ಸೀಸನ್ ಸೇಲ್ಸ್ ನಡೀತಾ ಇದೆ. ಒಳ್ಳೆ ಆಫರ್ಸ್ ಇದೆ 50 to 90% ಆಫರೆಲ್ಲ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಬೇಕಾದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಪ್ರಾಡಕ್ಟ್ಗಳದ್ದು ಲಿಂಕ್ನ ನಾನು ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರಾಗೆ ಹೋಗ್ತೀರಾ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಇನ್ನು ಯಾರೆಲ್ಲ ಈ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟಲ್ಲಿ ಇಂಟ್ರೆಸ್ಟ್ ಇದೆಯಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.